ಬಾಸು ಶಾರದವ ಹೇಳಿದ ದಿಟ ಅಂದರೆ ಹೌದಾ? ನಂಗೆ ಅವ್ರು ಇಷ್ಟ ಅಂತೀರಾ? ಓ ಲೋ ರಾಮ, ಮೊದಲು ಚೇಂಜ್ ತಗೋ ವಾಪಸ್ ಕೊಡ್ಲಾ ಅಂತ ಹೇಳ್ತಿದ್ದೀರಾ ನೀವು? ಅದು ಸರಿನೇ, ಚೇನ್ಗೆ ಏನಾರ ವ್ಯವಸ್ಥೆ ಮಾಡಲೇಬೇಕು. ಏನೇ ಹಾಗೆ ನೋಡ್ತಿದ್ಯಾ? ಅಕ್ಕವ್ರೆ, ನನ್ನ ದೃಷ್ಟಿ ನಿಮ್ಮ ಯಾಕಂತೂ ಬೀಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಈ ಒಡವೆನೆಲ್ಲ ಹಾಕ್ಕೊಂಡು ನೀವು ಮಹಾರಾಣಿ ಹಂಗೆ ಹೆಂಗೆ ಕಾಣ್ತೀರಾ ಅಂತ ಕನಸು ಕಾಣ್ತಿದ್ದೆ ಅಷ್ಟೇಯ. ಸರಿ ಸರಿ, ಕೆಳಗಡೆ ಏನಾದರೂ ಕೆಲಸ ಇದ್ದರೆ ಹೋಗಿ ನೋಡ್ಕೊ. ಸರಿ ಅಕ್ಕವ್ರೆ. ಹಾಯ್, ನನ್ನ ರಾಣಿ ಏನು ಮಾಡ್ತಿದ್ದಾಳೆ? ಕುಂಟೆ ಬಿಲ್ಲೆ ಆಡ್ತಿದ್ದಾಳೆ. ನೀವು ಬನ್ನಿ ಆಡೋಣ. ಎಲ್ಲಿಗೆ ಹೊರಟಿದೆ ನಂದಿ? ನನ್ನನ್ನು ಈ ಮನೆಯಿಂದ ಓಡಿಸೋಕೆ ಕಾಯ್ತಿರ್ತೀರಲ್ವ ನೀವೆಲ್ಲ? ಅಯ್ಯೋ, ನೀವು ಒಡವೆ ನೋಡ್ತಿದ್ಯಲ್ಲ, ಅದಕ್ಕೆ ಕೇಳಿದೆ ನಂದಿ. ಹೌದು, ಬರೀ ನೋಡೋಕ್ಕಷ್ಟೇ ಅಲ್ವಾ ನಂಗೆ ಅದೃಷ್ಟ ಇರೋದು. ನಿಮ್ಮ ಅಣ್ಣ ಮದುವೆ ಆದಮೇಲೆ ಈ ಒಡವೆಗಳೆಲ್ಲ ಆ ಸೊಸೆಗೆ ಸೇರುತ್ತೆ. ಮಾವನವ್ರು ಬೇರೆ ನಿಮ್ಮ ಅಣ್ಣನ ಮದುವೆ ಜವಾಬ್ದಾರಿನ ನನ್ನ ತಲೆಗೆ ಹಾಕಿದ್ದಾರೆ. ಹೌದಾ ನಂದಿ? ನೋಡು 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 ನೋಡು, ಅಪ್ಪಯ್ಯ ನಿಂಗೆ ಎಷ್ಟು ಗೌರವ ಕೊಟ್ಟರು ನೀನು ಯಾವಾಗಲೂ ಕೊರಗ್ತಾನೆ ಇರ್ತೀಯಪ್ಪ. ಒಡವೆಗಳ ವಿಚಾರ ಬಿಟ್ಟು ಹಾಕಿ ನಂದಿ, ಅದ್ರ 2ರಷ್ಟು ಒಡವೆ ನಾ ಕೊಡಿಸ್ತೀನಿ. ನೀವು ಕುಡಿಯೋ ಎಣ್ಣೆಗೆ ಅಂಗಡಿಲಿ ಸಾಲ ಹೇಳಿ ಬರ್ತೀರಾ, ಅಂಥದ್ರಲ್ಲಿ ಇದಕ್ಕೆಲ್ಲ 2ರಷ್ಟ? ಕನಸು ತುಂಬ ಕಾಸ್ಟ್ಲಿ ಐತೆ ಅಶೋಕ್. ನಂದಿ, ಕನ್ಸು ಕಾಣೋಕ್ಕೂ ಕಂಜೂಸ್ತನ ಯಾಕೆ ನಂದಿ? ಅದರಲ್ಲೂ ನಾನು ಆಗದಿರುವಂಥ ಕನಸೇನು ಕಾಣ್ತಾ ಇಲ್ಲಲ್ವಾ? ನಮ್ಮ ಬಿಸ್ನೆಸ್ ಶುರು ಆದಮೇಲೆ ನಿಂಗೆ ಏನು ಬೇಕು ಕೇಳೋ ಅದು ಕೊಡಿಸ್ತೇನೆ ನಾನು. ಏನು ಬಿಸ್ನೆಸ್ಸಾ? ಹೌದು ನಂದಿ, ರೋಡ್ ಪಕ್ಕದಲ್ಲಿ ಫೇವರ್ ಬ್ಲಾಕ್ಗಳು ಹಾಕ್ತಾರಲ್ವಾ, ಆ ಬಿಸ್ನೆಸ್ ಶುರು ಮಾಡ್ಬೇಕಂತಿದ್ದೀನಿ ನಾನು. ಅದಕ್ಕೆ ದೂರ ನಿಂತ್ಕೊಂಡು ಮಾತಾಡಿ. ಸರಿ 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 ಸರಿ, ಅದಕ್ಕೆ ಅಪ್ಪಯ್ಯನ ಹತ್ರ ನೀನು ಮಾತಾಡಿ ಹೆಂಗಾರ ಮಾಡಿ 8 ಲಕ್ಷ ಕೊಡಿಸ್ಬೇಕು ನನಗೆ. ಓಹೋ, ಅದೇ ಅನ್ಕೊಂಡೆ. ಏನಪ್ಪ ಇವತ್ತು ಬೆಕ್ಕು ಬಾಲ ಮುದುರ್ಕೊಂಡು ಪೂಸಿ ಹೊಡ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ಯಲ್ಲ ಅಂತ. ಹೊಸ ಬಿಸ್ನೆಸ್ಸು, ಅದು 8 ಲಕ್ಷದಲ್ಲಿ? ನನ್ನ ಹತ್ರನೇ ಕತೆನಾ? ಇದು ಜಸ್ಟ್ ಅಡ್ವಾನ್ಸ್ ನಂದಿ. ಬಿಸ್ನೆಸ್ ಶುರು ಆದಮೇಲೆ ನಿಧಾನವಾಗಿ ಕೊಡ್ಬೋದು. ಸರಿ ಸರಿ, ಈಗ ಇದ್ರ ಬಗ್ಗೆ ಏನೂ ಯೋಚನೆ ಮಾಡೋದು ಬೇಡ. ಭಾವನ ಮದುವೆ ಮುಗಿಲಿ, ಆಮೇಲೆ ಯೋಚನೆ ಮಾಡೋಣ. ರಾಮಣ್ಣನ ಮದುವೆ ಆದಾಗೆ ನಾನು ಬಿಸ್ನೆಸ್ ಶುರು ಮಾಡಿದಾಗೆ. ಸರಿಯಾಗಿ ಹೇಳಿದ್ರಿ. ಏನು? ಏನೂ ಇಲ್ಲ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅಂದೆ. ಆಮೇಲೆ ಏನು ಯೋಚನೆ ಮಾಡೋದು? ನೀನು ಮನ್ಸು ಮಾಡಿದ್ರೆ ಆಗುತ್ತೆ. ಅಶೋಕ್, ಏನು ಕೂಗಾಡ್ತಿದ್ದೀರಾ? ಈ ರೀತಿ ಕುಡ್ಕೊಂಡು ಬಂದು ನನ್ನ ಹತ್ರ ಕೂಗಾಡೋದನ್ನ ಇಟ್ಕೋಬೇಡಿ. ಹೋಗಿ ನಿಮ್ಮ ದೊಡ್ಡ ಮನೆಯವ್ರ ಮುಂದೆ ತೋರಿಸಿ. ಹೋಗಿ ಹೊರಗೆ. ಮಾವ ಕೊಟ್ಟ ಜವಾಬ್ದಾರಿನ ನಿಭಾಯಿಸೋ ಹಾಗೆ ನಾಟಕ ಮಾಡಿ ಮದುವೆನ ಆದಷ್ಟು ಮುಂದೆ ಹಾಕ್ತಾನೇ ಇರಬೇಕು. ಆಗಲಿ ನನಗೊಳ್ಳೇದು.
ಸಾಹೇಬ್ರೆ ಈ ಕೆಲಸ ಸ್ವಲ್ಪ ನೀವೇ ಮುಂದೆ ನಿಂತು ಮಾಡ್ಕೊಡ್ಬೇಕು ಸಾಹೇಬ್ರೆ. ದಾಖಲೆಗಳು ಸರಿಯಾಗಿದ್ಮ್ಯಾಕೆ ಯಾವುದಕ್ಕೂ ಭಯ ಪಡೋದೇ ಬೇಡ. ರಾಜೀವ, ಇದ್ರ ಕಡೆ ಹೊಸಿ ಗಮನ ಕೊಡು. ಸರಿ ಸಾಹೇಬ್ರೆ. ನೀವಿನ್ನು ಹೊರಡಿ. ಬೇರೆ ಏನಾರು ಆಯ್ತಾ? ಸಾಹೇಬ್ರೆ, ಹಾಂ, ಆ ತಿಪ್ಟೂರು ಕಲ್ಪತರು ಕಾಲೇಜ್ನವರು ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಈ ಥರ ಬಿಟ್ಟಿ ಕೆಲಸ ಅಂದರೆ ನನಗೆ ಸ್ವಲ್ಪನೂ ಆಗಲ್ಲ. ಕುಲ ಗೋತ್ರ ಗೊತ್ತಿಲ್ಲದಿರೋನ್ಗೆಲ್ಲ ದೊಡ್ಡ ಮನೆಯಿಂದ ದಾನ ಧರ್ಮ ಮೊದಲಿದ್ದನ್ನು ಹೇಗಾದರೂ ಮಾಡಿ ನಿಲ್ಲಿಸ್ಬೇಕು. ಹೌದು ಅಕ್ಕವ್ರೆ, ಇಲ್ಲಿ ಯಾರು ಸಾಹೇಬ್ರು ಯಾರು ಕೆಲಸದವರು ಒಂದು ಗೊತ್ತಾಯ್ತಿಲ್ಲ. ಚಂದ್ರಿ, ಮಾವನವ್ರ ಮುಂದೆ ಮಾತ್ರ ನಾನು ತಗ್ಗಿ ಬಗ್ಗಿ ಕೆಲಸದವಳ ಹಾಗೆ ನಾಟಕ ಮಾಡ್ತಿರೋದು. ಟೈಮ್ ಬರುತ್ತೆ, ನಾನೇ ಈ ಮನೆ ಯಜಮಾನಿ ಅಂತ ಆವಾಗ ತೋರಿಸ್ತೀನಿ. ಪಾಪ ಮಕ್ಕಳಿಗೆ ಅನುಕೂಲ ಆಗ್ಬೇಕು, ನಾವು ಮಾಡ್ಬೇಕಲ್ವಾ? ಬನ್ನಿ ನೋಡಿದ್ರೆ ಅಯ್ಯೋ, ನಾನು ಒಡೆ ಅಲ್ಲ ಸ್ವಾಮಿ, ನಾನು ಸೇವಕ ಅಷ್ಟೇಯ. ನನಗೆ ಗೆಲ್ಸಿರೋ ನೀವು ನನ್ನ ಒಡೆಯರು. ಹೇಳಿ, ಏನಾಗಬೇಕಾಗಿತ್ತು? ನಮ್ಮ ಮಗಳು ಮದುವೆ ಇಟ್ಕೊಂಡಿದ್ದೀವಿ, ತಗೊಳ್ಳಿ. ನೀವು ಬಂದರೆ ನನಗೆ ಚೆನ್ನಾಗಿ ಸಂತೋಷ. ಎಲ್ಲಿ ಇದು? ನಮ್ಮೂರು ದೇವಸ್ಥಾನದಾಗ ಸಾಹೇಬ್ರೆ. ದೇವಸ್ಥಾನದಲ್ಲ? ಯಾಕೆ? ನಿಮಗೆ ಗೊತ್ತಲ್ಲ ಸಾಹೇಬ್ರೆ, ಓದ್ಕಿತ ಮಳೆ ಇಲ್ಲ ಬೆಳೆ ಇಲ್ಲ, ಲಗ್ನ ಮಾಡಿ ಮುಗಿಸಿದ್ರೆ ಸಾಕಾಗೈತೆ. ನೋಡ್ಲಾ, ನಿನ್ನ ಮಗಳು ನನ್ನ ಮಗಳಿದ್ದಂಗೆಯ. ಏನು ಯೋಚನೆ ಮಾಡಬೇಡ, ಮದುವೆ ಖರ್ಚು ಪೂರ್ತಿ ನಾನೇ ವಹಿಸ್ಕೊಂತೀನಿ. ಸಂದಾಕ್ ಮಾಡುವ. ನಮಸ್ಕಾರ ಸಾಹೇಬ್ರೆ. ಬನ್ನಿ ಬನ್ನಿ ಶ್ಯಾಮ್ರೇ, ಸರಿಯಾದ ಟೈಮಿಗೆ ಬಂದ್ರಿ ನೀವು. ನೋಡಿ, ನನ್ನ ಮಗಳ ಮದುವೆ ಇದೆ, ಒಡವೆಗಳನ್ನು ಮಾಡಿಕೊಡ್ಬೇಕು. ಇವನನ್ನು ಕರೆಸಿದ್ದು ನಾನು, ಆದರೆ ಒಡವೆ ಯಾವಳೋ ಬಿಕಾರಿಗ. ಒಡವೆಗಳು ಹೇಗಿರಬೇಕು ಅನ್ನೋದನ್ನ ನನ್ನ ಸೊಸೆ ಕೇಳಿ ಮಾಡಿಕೊಡಿ. ಆಗಲಿ ಸಾಹೇಬ್ರೆ. ಶ್ಯಾಮ್ರಾ, ಬನ್ನಿ ಇಲ್ಲಿ. ಬಂದೆ ಮೇಡಮ್. ನನ್ನ ಬಳೆಗಳೆಲ್ಲ ರೆಡಿ ಇದೆಯಾ? ಆಗಿದೆ ಅಮ್ಮೋರೆ, ಅದು ಕೊಟ್ಟು ಹೋಗೋಣ ಅಂತಲೇ ಬಂದೆ. ತಗೊಳ್ಳಿ. ಚಂದ್ರಿ, ಚೆಕ್ ಮಾಡು. ಮತ್ತೆ ನಾನು ಹೇಳಿದ ನೆಕ್ಲೆಸ್ ರೆಡಿ ಆಗ್ತಿದೆ ಅಮ್ಮೋರೆ, ಆದಷ್ಟು ಬೇಗ ತಲುಪಿಸ್ತೀನಿ. ಮಾವನವ್ರು ಹೇಳಿದ ಹಾಗೆ ನೀವು ಒಡವೆಗಳನ್ನು ಮಾಡಿ ಅದನ್ನು ನೋಡಿ ನಮ್ಮ ರಾಮು ಬಾವ ಮದುವೆಗೂ ನಿಮ್ಮ ಹತ್ರನೇ ಆರ್ಡರ್ ಕೊಡ್ತೀವಿ. ಜಬರ್ದಸ್ತಾಗಿ ಮಾಡ್ಕೊಡ್ತೀನಿ ಅಮ್ಮೋರೆ. ಅದಕ್ಕೋಸ್ಕರನೇ ರಾಮಣ್ಣವ್ರ ಅಂಗಡಿ ಹತ್ರ. ಏನು ಭಾವನ? ಏನಿಲ್ಲ, ರಾಮಣ್ಣವ್ರ ಮದುವೆಗೂ ಬೊಂಬಟ್ಟಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ನಾನು ಬರ್ತೀನಿ ಅಮ್ಮೋರೆ. ಸಾಹೇಬ್ರೆ, ನಾ ಬರ್ತೀನಿ. ನಾನು ಹೋಗ್ತೀನಿ. ಓ ಬಾಪ, ಈ ಕೋಣ ಯಾಕೆ ಚಿನ್ನದ ಅಂಗಡಿಗೆ ಹೋಗಿದ್ದ? ಏನೋ ನಡೀತಿದೆ, ಕಂಡು ಹಿಡಿಲೇಬೇಕು. ಯಾಕಪ್ಪ ಅಷ್ಟೇ ಸಕ್ಕರೆ ಹಾಕೊಂಡಿದ್ ಸಾಕ? ಮಂಡ್ಯದಲ್ಲಿ ಸಕ್ಕರೆಗೇನು ಕಮ್ಮಿ ಇಲ್ಲ, ಇನ್ನೊಂದು ಸ್ವಲ್ಪ ಹಾಕೊಳ್ಳೋದು. ಅಮ್ಮ ನಿಮ್ಮಿಂದ ಎಷ್ಟೇ ಸಿಹಿ ಮುಚ್ಚಿಟ್ರು ಹೇಗಾರು ಕಣ್ಣೀರು ತಿನ್ಕೋತೀರಾ ಅಲ್ಲ? ಮನೆಯವ್ರು ಹೇಳಿದ ಮಾತು ಕೇಳಲ್ಲ, ಡಾಕ್ಟರ್ ಹೇಳಿದ ಮಾತು ಕೇಳಲ್ಲ. ಕೂಗ್ಕೋಬೇಡ್ವೆ, ನಾನೇ ನಿನ್ನ ಸ್ಟೂಡೆಂಟಾ, ನನ್ನನ್ನೇ ಗದರಿಸ್ತೀಯಾ? ಹೌದು, ನೀವೇ ತುಂಬಾ
ತುಂಬ ಡೇಂಜರಸ್ ಸ್ಟೂಡೆಂಟ್. ಹಾಗಾದ್ರೆ ಮಕ್ಕಳು ತಪ್ಪು ಮಾಡಿದಾಗ 10 ಸಲ ಬರೆಯೋಕ್ಕೆ ಪನಿಷ್ಮೆಂಟ್ ಕೊಡ್ತೀಯಲ್ಲ, ಹಾಗೆ ನಾನು 10 ಸ್ಪೂನ್ ಸಕ್ಕರೆ ಹಾಕೋತೀನಿ. ಅಪ್ಪ ನಿಮ್ಗೆ ನಾನು ಹೇಳೋದೇ ಕೇಳಲ್ಲ, ಇರಿ ಮಾಡ್ತೀನಿ. ಅಮ್ಮ ಅಮ್ಮ ಹೆಡ್ ಮಿಸ್ಟ್ರೆಸ್ನ ಕರಿಬೇಡಮ್ಮ. ಓಕೆ, ಇವತ್ತಿಂದ ನನಗೂ ಸಕ್ಕರೆಗೂ ಟೂ, ಓಕೆನಾ? ಇದನ್ನ ನಂಬೇಕಾ? ಅಂಕಲ್ ಏನ್ ಅಂಕಲ್, ಮೇಡಮ್ ತಾವೇನೋ ಜಟಾಪಟಿ ನಡೆಯೋಂಗ್ ಕಾಣ್ತೈತೆ. ಕಂಟ್ರೋಲ್ ಎಲ್ಲ ಅವಳ ಕೈಯಲ್ಲೇ ಇದೆ ಈ ಮನೆದು. ಅವಳು ಕಣ್ ತಪ್ಪಿಸಿ ಒಂದು ಕಪ್ ಕಾಫಿ ಕುಡಿಯೋಕ್ಕೂ ಆಗಲ್ಲ. ಮದ್ವೆ ಆದ್ಮೇಲೆ ಗಂಡನ್ ಕಂಟ್ರೋಲ್ ಆಗಿ ಇಟ್ಕೊಂತಾಳೋ ಅಥವಾ ಇವಳೇ ಕಂಟ್ರೋಲ್ ಆಗ್ತಾಳೋ ಗೊತ್ತಿಲ್ಲ. 10 ನಿಮಿಷ ಲೇಟಾಗಿ ಬಂದಿದ್ದು ಅಲ್ದೆ ಕತೆ ಹೊಡಿತಿದ್ದೇನೆ. ಓಹೋ ನೋಡ್ರ ಅಂಕಲ್, ನಂತವನ ಶಿಸ್ತು. ಸರಿ ಮೇಡಮ್, ಇದನ್ನ ತರಕ್ ಹೋಗಿದ್ದೆ, ಅದಕ್ಕೆ ಹೊಸಿ ಲೇಟ್ ಆಯ್ತು. ಏನಿದು? ಎಲ್ಲಿ ಕೈ ತೋರಿಸು. ನಿನ್ನ ಬ್ರೇಸ್ಲೆಟ್ ಕಳ್ದೋದಾಗಿಂದ ನಿನ್ನ ಬರೀ ಕೈಲಿ ನೋಡೋಕೆ ಚಂದಕ್ಕಿಲ್ಲ ಜಾನಕಿ, ಅದಕ್ಕೆ ಇದನ್ನು ತಂದೆ, ಹಾಕು. ಆದರೂ ನಿನ್ನ ಬ್ರೇಸ್ಲೆಟ್ ಅಷ್ಟು ಚಂದಕ್ಕಿಲ್ಲ ಅಲ್ವಾ? ಪ್ರೀತಿಯಿಂದ ಏನೇ ತಂದ್ಕೊಟ್ರು ಚೆನ್ನಾಗೇ ಕಾಣುತ್ತೆ ಏನೋ. ನಿಂಗೆ ಇಷ್ಟು ಒಳ್ಳೆತನ ಹೇಳ್ಕೊಟ್ಟವ್ರು ಯಾರು ಜಾನಕಿ? ಲೋ 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 ಪೆದ್ದ, ಏನೆಲ್ಲ ಮಾಡ್ತಿದ್ಯಾ? ಆ ಕಡೆಗೆ ನೀರು ಬಿಡು ಅಂದರೆ ಈ ಕಡೆಗೆ ಬಿಡ್ತಾವನೆ. ಅಯ್ಯೋ ಲೋ, ಏನೋ ನೀನು ಒಂದೇ ಕಡೆ ತೊಟ್ಟಿ ತುಂಬ ತುಂಬಿಸಿದ್ಯಲ್ಲ ನೀರಾ? ಜ್ಞಾನ ಎಲ್ಲ ಐತ್ಲ ನಿಂಗೆ? ಮೊದಲೇ ಟೈಮ್ ಆಗೈತೆ. ಎಲ್ಲಿಗೊಂಟೆ? ಇವನ್ಗೆ ಹೆಂಗಪ್ಪ ಹೇಳೋದು? ನಾನು ಚೈನ್ ತರಕ್ಕೆ ಹೋಗ್ತಿದ್ದೀನಂತ. ಏನು? ಏನಿಲ್ಲ, ನೀ ಈ ಕಡೆ ಬಾ, ನಾನು ಹಾಕ್ತೀನಿ. ಬುಡ ಮಾಡ್ತೀವಿ. ಏಯ್, ನಾನು ಮುಚ್ಚುಳ ಹಾಕ್ತೀನಿ, ನೀನು ನಿಂತ್ಕೊಂಡು ನೋಡ್ಕ. ಬಾ ಹೇಳು. ರಾಮಣ್ಣ, ನಿಮ್ಮ ಐಟಮ್ ರೆಡಿ ಆಗಿದೆ. ಏನದು? ನೀವ್ಯಾಕೆ ಅಂಗಡಿ ಹತ್ರ ಬರೋದು ಅಂತೇಳಿ ನಾನೇ ತಗೊಂಡು ಬಂದ್ಬಿಟ್ಟೆ. ಒಳ್ಳೇದು ಮಾಡಿದ್ರಿ ಸಮಣ. ಇನ್ನೇನಾದರೂ ಬೇಕಾದ್ರೆ ಹೇಳಿ, ಮಾಡಿಕೊಡ್ತೀನಿ. ಹಾಂ ಹೇಳ್ತೀನಿ. ಆ ಲೆಕ್ಕ ಬರೆದಿಟ್ಕೊಂಡ್ರಿ, ಅಂಗಡಿ ತಕ್ಕ ಬಂದು ಕೊಡ್ತೀನಿ. ಸರಿ ರಮಣ, ನಾನು ಬರ್ತೀನಿ. ಆಯಿತು. ರಮಣ, ಚಣ್ ನಾಗವಲ್ಲಿ. ಲೈ, ಅದನ್ನ ಯಾಕಲ ಬಿಸ್ತೆ? ಕೊಡ್ಲಾ ಇಲ್ಲಿ. ಅರೆ ಏನು ನಡೀತೈತೆ ಪೈಲ್ವನ್ರೆ? ಕಳೆದಕ್ಕಿರೋ ಚೇನು ವಾಪಸ್ ಕೊಡೋದು ನಮ್ಮ ಕರ್ತವ್ಯ ಅಲ್ವೇ? ಅದಕ್ಕೆ ಇದು ಕೊಟ್ಬಿಟ್ರೆ ಎಲ್ಲ ಮುಗ್ದಂಗೆ. ಓ ಹಂಗ? ಸರಿ ಕೊಡೋನು, ನಾನೇ ಹೋಗಿ ಕೊಟ್ಬತ್ತೀನಿ. ಏಯ್ ಬೇಡ ಬೇಡ, ನಾನೇ ಹೋಗಿ ಕೊಟ್ಬತ್ತೀನಿ. ಯಾಕೆಂದರೆ ಚೈನ್ ಕಳ್ದಾಕಿದ್ದು ನಾನೇ ಅಲ್ವೇ? ಇಲ್ಲಾಂದರೆ ಮೇಡಮಿಗೆ ಸರಿ ಅನ್ಸೋದಿಲ್ಲ. ಹೌದೌದು, ಯಾರಿಗೆ ಸರಿ ಅನ್ಸಕ್ಕಿಲ್ಲ ಅಂತ ನಂಗೆ ಗೊತ್ತೈತೆ. ಮೇಡಮ್ ಮೇಲೆ ಮನ್ಸಾಗೈತೆ ತಾನೇ? ಎಲ್ಲ ಪೆದ್ ನನ್ನ ಮಗನೇ. ಲವ್, ನಮ್ಮ ಬ್ರಹ್ಮಚಾರಿಕಲ್ಲ, ಚೈನ್ ಕೊಟ್ಮ್ಯಾಕೆ ಎಲ್ಲ ಮುಗ್ದಂಗೆ. ಹೌದಾ? ಎಲ್ಲ ಮುಗ್ದಂಗ? ಹ್ಞೂ ಹೌದು. ಕೊಟ್ಮ್ಯಾಕೆ ನೀ ಮೇಡಮ್ ತವ ಮಾತು ಆಡಕ್ಕಿಲ್ವಾ? ಎಲ್ಲ ಮುಗ್ದಿಗೆ ಅಂತ ಹೇಳಿಲ್ವೇನಲ್ಲ, ಮತ್ತಿನ್ನೆಲ್ಲ ನಿಂದು? ಗೆಪ್ತಿ ಮಾಡಿಕ ರಾಮಣ್ಣ, ಚೈನ್ ಕೊಟ್ಮ್ಯಾಕೆ ನಿನ್ನ ದಾರಿಲಿ ನೀನು, ಅವ್ರ ದಾರಿಲಿ ಅವರು. ಓಕೆಯಾ? ನಂಗೆಲ್ಲ ಗೆಪ್ತಿ ಐತೆ. ಸರಿ, ನೀನು ನೋಡ್ಕ, ನಾನು ಹೋಗಿ ಚೈನ್ ಕೊಟ್ಟು ಬರ್ತೀನಿ. ಯಾಕೆ ಅಲ್ಕಿಸಿದ್ಯಾ?
ಈ ರಾಮ ಒಂದು ಕಿತ್ತೇಳ್ಮೇಲೆ ಹೇಳ್ದಂಗೆ ಚೈನ್ ಕೊಟ್ಮೇಲೆ ಎಲ್ಲ ಮುಗೀತು. ಯಾರನ್ನ ನೋಡಿದಾಗ ಹೆದರಿಕೆ ಆಗ್ತೈತೋ, ಯಾರನ್ನ ನೋಡಿದಾಗ ಮಾತಾಡೋಕ್ಕೆ ದಿಗ್ಲಾಯ್ತದೋ, ಯಾರನ್ನ ನೋಡಿದಾಗ ಪದೇ ಪದೇ ಅವ್ರನ್ನೇ ನೋಡಿ ಮಾತಾಡಿಸ್ಬೇಕು ಅಂತ ಆಸೆ ಆಗ್ತೈತೋ ಅವರೇ ನಮಗೆ ಇಷ್ಟ ಆಗೈತೆ ಅಂತ ಅರ್ಥ ಕಂಡ್ಲಾರಮ್ಮ. ಲೇ ರಾಮ, ಮನ್ಸು ಗಟ್ಟಿ ಮಾಡ್ಕ. ನೀನು ಬ್ರಹ್ಮಚಾರಿಕಲ್ಲ, ಆದ್ರೆ ಈ ಒಂದು ಕಿತ ಮೇಡಮ್ನ ಕರೀಲೇಬೇಕು. ಮೇಡಮ್, ಮೇಡಮ್ ನಿಂತ್ಕೊಳ್ಳಿ. ಹೇಳಿ, ಏನಾದರೂ ಕೆಲಸ ಇತ್ತಾ? ಜಪ್ತಿ ಮಾಡಿಕ ರಾಮಣ್ಣ. ಚೈನ್ ಕೊಟ್ಮ್ಯಾಕೆ ನಿನ್ನ ದಾರಿಲಿ ನೀನು, ಅವ್ರ ದಾರಿಲಿ ಅವರು. ಓಕೆಯಾ? ಹೇಳಿ ರಮಣ್ಣ. ಅದು ಚೈನ್ ಬಾಸು ಬಾಸು ಬಾಸಾ? ಹಾಂ, ನಮ್ಮ ಕೊಟ್ಟಿಗೆ ದನ ಕರ. ಏನು ಹೇಳ್ತಿದ್ರ ರಾಮೂರೇ? ಸೆಗಣಿ ಮನೆ ಸಾರ್ಸೋಕ್ಕೆ, ರಂಗೋಲಿ ಇಡೋಕ್ಕೆ ಸೆಗಣಿ ಬೇಕಾದ್ರೆ ಕೇಳಿ ಕೊಡ್ತೀನಿ. 17 ಕಿಲೋವರೆಗೂ ಬಂದೆ, ಬರ್ತೀನಿ. ಇದೇನು ಹೊಸ್ದಾಗಿ ಶುರುವಾದಂಗಿದೆ.